ನಮ್ಮ ನಾಯಕರಿಗೆ ಮತ್ತು ರಾವ್ ಅವರಿಗೆ ಇದ್ರ ಮೇಲೆ ವಿಶ್ವಾಸ ಪೂರ್ಣ ಪ್ರಮಾಣದಲ್ಲಿ ಇಲ್ಲ, ಇವು ಏನಪ್ಪ ಅಂದ್ರೆ ನಮಗೆ ದಾರಿಯನ್ನು ತೋರಿಸ್ತಾರೆ. ಆಮೇಲೆ ಡಾಕ್ಯುಮೆಂಟ್ರಿ ಫಿಕ್ಸ್ ಅದಾವ ಅಂತೇಳಿ ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ಕೂತಿದ್ದಾರೆ ಅವರು. ಅವುಗಳನ್ನ ಸುಳ್ಳ ಅಂತ ಹೇಳಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಏನೋ ಅನ್ನುವಷ್ಟು ಮಟ್ಟಿಗೆ ಅವರು ರೆಡಿಯಾಗಿದ್ದಾರೆ. ನಿರಂತರ 10-20 ವರ್ಷ ಹೋರಾಟ ಮಾಡ್ತಾಯಿದ್ದಾರೆ. 2-3 ದಶಕದ ಹೋರಾಟ ಅದ ಅವ್ರದ್ದು. ಅಲ್ಲಿ ಯಾರು ಭೂಮಿ ಇದ್ದು, ಯಾರು ಬಂತು, ಏನು ಹೊಡೆದ್ರು, ಎಷ್ಟು ಹೊಡೆದ್ರು ಅನ್ನುವಂಥ ಅನೇಕ ಎಲ್ಲ ರೆಕಾರ್ಡ್ಗಳನ್ನ ತೆಗೆದುಕೊಂಡು ಈ ಹೆಗ್ಗಡೆಯವರ ಒಂದು ಏನಪ್ಪ ಅಂದ್ರೆ ಸಾಮ್ರಾಜ್ಯಕ್ಕೆ ದಾರಿ ತಗೊಂಡಿದ್ದಾರೆ. ಮತ್ತು ಇಲ್ಲ ಇನ್ನೂ ಒಂದು ಗಮನಿಸ್ಬೇಕಾಯ್ತು ಏನಪ್ಪ ಅಂದ್ರೆ ಈ ನಾಯಕರಾಗಿರ್ಬೋದು, ರಾವ್ರವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಇವರೆಲ್ಲರೂ ಇವ್ರು ಯಾರೂ ನಕ್ಸಲೈಟ್ಸ್ ಅಲ್ಲ ಅನ್ನೋದು ನಾವು ಇವ್ರು ಗಮನಿಸ್ಬೇಕಾಗಿದೆ. ಸ್ವತಃ ಅವರು ಹೇಳ್ಕೊಳ್ತಾರೆ, ನಾವು ನಕ್ಸಲೈಟ್ಸ್ ಅಲ್ಲಪ್ಪ, ಮೂರು ಥರ ನಾವು ಹೆಗ್ಗಡೆಯವ್ರು ಬೇಕಾದಂಥವ್ರು, ಭಾಳ ಆತ್ಮೀಯರು, ಅವ್ರ ಅನೇಕ ವ್ಯವಹಾರಗಳಲ್ಲಿ ನಾವು ಕೂಡಿದ್ದಂಥವ್ರು. ನಮಗೆ ಯಾವಾಗ ಇವರು ಸುಳ್ಳು ಅನಿಸ್ಲಿಕ್ಕೆ ಹತ್ತಿದ್ರು, ಯಾವಾಗ ಮೋಸ ಅನಿಸ್ಲಿಕ್ಕೆ ಹತ್ತಿದ್ರು, ನಾವು ಹೊರಗೆ ಬಂದೀವಿ, ಅವ್ರು ವಿರೋಧ ಶುರು ಮಾಡಿದ್ದೀವಿ, ಅದರಿಂದ ನಾವು ಇವತ್ತು ಕೆಟ್ಟಾಗಿದ್ದೀವಿ, ಆಗಲಿ ಅದು ಸತ್ಯ ಹೊರಗೆ ಬರಲಿ ಅನ್ನೋದನ್ನು ನಮ್ಮ ಮೇನ್ ಗುರಿ ಅಂಥೇಳಿ ಇವತ್ತಿಗೂ ಅವರು ಹೋರಾಟವನ್ನು ಮುಂದುವರಿಸ್ಕೊಂಡು ಹೊರಟಿದ್ದಾರೆ. ಇನ್ನೊಂದು ಕಡೆಯಿಂದ ನಿಮ್ಗೆ ಗೊತ್ತದ ತಿಮ್ರೋಡಿ ಮಟ್ಟೆನವರ ಅವರೆಲ್ಲ ವಿಠ್ಠಲಗೌಡ ಮತ್ತು ಚೆನ್ನಯ್ಯ. ಈಗ ಚೆನ್ನೈ ಬಂದ ಪಾಪ ಏನೋ ಸತ್ಯ ಹೇಳಿದ್ರಂದೇನೋ ದೊಡ್ಡದಾಗಿ ಬಂದ, ಬುರುಡೆ ತೊಗೊಂಡು ಬಂದ, ಬುರುಡೆ ಯಾರದೊಂದು ಅಂದ. ಅದ್ರ ನಂತರ ಅದ್ರ ವಿಠ್ಠಲರವರು ಮಧ್ಯಾಹ್ನ ತಂದಿದ್ದು ಮತ್ತೇನೋ ಹಾಗೆ ಅದು ಪುರುಷಂದ ಸರಿದು ಅಲ್ಲ ಅನ್ನುವಂಥ ವಾದಗಳು ಸ್ಪೆಷಲ್ ವಾರ್ತೆಗಳು ಬಂದಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಇವೆಲ್ಲನೂ ಒಂದು ಕಡೆ ಇವರೆಲ್ಲ ಕುಡ್ಕೊಂಡು ಹೋರಾಟ ಮಾಡ್ತಾಯಿದ್ದಾರೆ. ಇದು ಕ್ರಿಮಿನಲ್ಗೆ, ಅದು ಕ್ರಿಮಿನಲ್ ಅನ್ನೋರಿ ಇಲ್ಲಂತಲ್ಲ. ಭೂಮಿಯನ್ನು ನುಂಗಿ ಹಾಕೋದು, ಮಾಡೋದು, ಮತ್ತೇನು ಮಾಡೋದು, ಸರ್ಕಾರ ಭೂಮಿಯನ್ನು ನುಂಗಿಕೊಳ್ಳೋದು, ಇವೆಲ್ಲವೂ ಸಹಿತ ಸರ್ಕಾರಿ ಆಗಿರ್ಬೋದು, ಖಾಸಗಿ ಆಗಿರ್ಬೋದು, ಆಜುಬಾಜುದಂಥ ಬಡವರ ಭೂಮಿಗಳಿರ್ಬೋದು, ಅವುಗಳನ್ನ ಭರಿಸ್ಕೊಂಡು ಬಿಡುವಂಥದ್ದು ಮತ್ತೇನೋ ಮಾಡಿದ್ದಾರೆ ಅನ್ನೋದು ಇವರು ನಿರಂತರ ಬೆಳೀತಿದ್ದಾರೆ. ಆ ಹೋರಾಟದಲ್ಲಿ ಆ ಒಂದು ಯಶಸ್ಸು ಏನಾದರೂ ಆದರೆ ಅದು ಇವ್ರಿಗೆ ಸಲ್ಲುವಂಥದ್ದು. ಇನ್ನು ಇನ್ನೊಂದು ಕಡೆ ಹೇಳಿ ನಿಮಗೆ ಈಗಾಗಲೇ ತಿಮ್ಮರೋಡಿ ಮತ್ತು ಮಟ್ಟೆಯವರು ಅವರು ಈ